ಪೋಖ್ರಾಗ್ ರೀಚ್ ಆದ್ವಿ. ಟೈಮ್ ಬಂದು 2:20 ಆಗಿದೆ. ಇಟ್ಸ್ ಅ ಸನ್ನಿ ಡೇ ಇನ್ ಪೋಖ್ರಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿದೆ. ಲಾಸ್ಟ್ ನೈಟ್ ಲೇಟ್ ಆಗಿದ್ದರಿಂದ ನಮ್ಮ ಹಾಸ್ಟೆಲ್ ತೋರಿಸೋದು ಮರ್ತೋದೆ. ಸೊ ಇದು 4 ಬೆಡ್ ಇರೋ ಡಾಮು. ನಾನು ಕೆಳಗೆ ಮಲಗಿದ್ದೆ, ದೀಪ್ತಿ ಮೇಲೆ ಮಲಗಿದ್ಲು. ಇವಾಗೆಲ್ಲ ರೆಡಿಯಾಗಿದ್ದೀವಿ. ಕೋಲ್ಡ್ ಇದೆ, ಸೊ ಫ್ಲೀಸ್ ಹಾಕ್ಕೊಂಡಿದ್ದೀವಿ. ವಿ ಆರ್ ಆಫ್ ಟು ಪೋಖ್ರಾ ನಾವು. ಟೈಮ್ ಬಂದು 6 ಆಗಿದೆ. ಸೊ ಇಟ್ಸ್ ಟೈಮ್ ಅಪ್. ಬಸ್ ಸ್ಟೇಷನ್ ಇಲ್ಲಿಂದ ಬರೀ 5 ಮಿನಿಟ್ಸ್ ಅಷ್ಟೇ. ಸೊ ಲೆಟ್ಸ್ ಗೋ. ಇದು ಬಂದು ಫ್ಲಾಕ್ ಹಾಸ್ಟೆಲ್ ಅಂತ. ಪರ್ ಡೇ 700 ಚಾರ್ಜ್ ಆಗುತ್ತೆ. ಸೊ ಇಟ್ಸ್ ಕ್ವೈಟ್ ಅಫೋರ್ಡಬಲ್. ಆ್ಯಂಡ್ ಸುಮಾರು ಫೆಲೋ ಟ್ರೆಕ್ಕರ್ಸ್ ಇರ್ತಾರೆ ಇಲ್ಲೂ. ಬನ್ನಿ ರಿಸೆಪ್ಷನ್ ಅಂತ ತೋರಿಸ್ತೀನಿ. ಆ್ಯಂಡ್ ಇದೇ ಹಾಸ್ಟೆಲಲ್ಲಿ ರೆಸ್ಟೋರೆಂಟ್ ಸಹ ಇದೆ. ರಿಸೆಪ್ಷನ್ ಲಾಬಿ ಹಿಂಗಿದೆ, ಚೆಕ್ಔಟ್ ಮಾಡಿ. ವೆಲ್ಕಮ್ ಟು ಫ್ಲಾಕ್ ಹಾಸ್ಟೆಲ್. ದೀಪ್ತಿ ಈಸ್ ಹಿಯರ್. ಚಳಿ ಆಗ್ತಿದೆ ಬಟ್ ಶಿ ಈಸ್ ಆಲ್ ಪ್ಯಾಕ್ಡ್ ಅಪ್. ಸೊ ಇವಾಗ ಚೆಕ್ಔಟ್ ಮಾಡಿ ಲೆಟ್ಸ್ ಗೋ. ಇದು ಬಂದು ಕಾಮನ್ ಏರಿಯಾ ಅನಿಸುತ್ತೆ ಇಲ್ಲಿ. ಆ್ಯಂಡ್ ಕೀಪ್ ಫ್ಲಾಕಿಂಗ್. ನೋಡಿ, ಇದೇ ಕೆಫೆ ನಾನು ಅಂದಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಡೇ ಟೈಮು. 2 ವೀಲರ್ಸ್ ಪಾರ್ಕಿಂಗ್ ಇದೆ. ಇದೇ ಗೇಟು. ಕೆಫೆ ಬಂದು ನೈಟಲ್ಲಿ ಚೆನ್ನಾಗಿರುತ್ತೆ ವಿತ್ ಲೈಟಿಂಗ್ಸ್. ಇಲ್ಲೊಂದು ಚಿಕ್ಕ ಶಾಪ್ ಇದೆ. ಆ್ಯಂಡ್ ಹಿಯರ್ ವಿ ಗೋ. ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಿದ್ದೀವಿ. ಇಟ್ಸ್ ಜಸ್ಟ್ 500 meters. ಇಟ್ ಶುಡ್ ಬಿ ಅ ಈಸಿ 5-minute ವಾಕ್. ರೀಚ್ ಆದ್ವಿ. ಇದ್ರ ಹೆಸರು ಶೋರಕುಟ್ಟೆ ಅಂತ. ಸೊ ಇಲ್ಲಿ ಸುಮಾರು ಬಸ್ಸಸ್ ಇರುತ್ತೆ ಪೋಖರಾಗೆ. ನಮ್ಮ ಬಸ್ ನಂಬರ್ 1740 ಅಂತೆ. ಬಸ್ಸಲ್ಲಿ ಸೀಟ್ಸ್ ಅಂತೂ ಸಖತ್ತಾಗಿರುತ್ತೆ, ಸೋಫಾ ಥರ. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಬಸ್ ಸೆಂಟರ್ ಆದ್ವಿ. ನಾನು ಹೇಳ್ದಂಗೆ ಇದೆ ಸೋಫಾ ಥರ ಸೀಟ್ಸು. ನಮ್ಮದು ಬಂದು 15 and 16. ದೀಪ್ತಿ ಅವ್ರು ಆಲ್ರೆಡಿ ಕೂತಿದ್ದಾರೆ. ನಮ್ಮ ಟ್ರೆಕ್ಕಿಂಗ್ ಬ್ಯಾಗ್ಸ್ ಇಲ್ಲಿದೆ. ದೀಪ್ತಿ ಸೀಟ್ಸ್ ಹೆಂಗಿದೆ ಅಲ್ಲ. ಇವಾಗ ಒಂದು ಸ್ಮಾಲ್ ವಾಶ್ರೂಮ್ ಆ್ಯಂಡ್ ಕಾಫಿ ಬ್ರೇಕಿಂಗ್ ನಿಲ್ಲಿಸಿದ್ದಾರೆ. ಆಫ್ಟರ್ 1 hour drive ಫ್ರಮ್ ಕಾಠ್ಮಂಡು, somewhere in between the hills. This is a small coffee shop and washrooms. ನೋಡಿ ಏನು ಸಿಕ್ಕಿದೆ ನಮಗೆ ಇಲ್ಲಿ. ಸ್ನ್ಯಾಕ್ ಬ್ರೇಕ್ ಸ್ಟಾಪ್ ಮಾಡಿದ್ರಲ್ಲ. MTR ಬಾದಾಮ್ ಡ್ರಿಂಕ್. ದೀಪ್ತಿ ಅವರು ಪ್ರೋಟೀನ್ ಕುಡಿತಿದ್ದಾರೆ, ತಿಂತಿದ್ದಾರೆ. ಇಟ್ಸ್ ಲಂಚ್ ಟೈಮ್ ನಾವು. ಗೊತ್ತಿಲ್ಲ ಎಲ್ಲಿದ್ದೀವಂತ, ಬಟ್ somewhere near to Pokhara I feel. Maybe Pokhara is 2 more hours to go. They stopped us at KFC Junction and there's one more restaurant there. ಏನು ತಗೊಂಡಿದ್ದೀವಿ ಅಂದರೆ, you can see we are taking chicken popcorn rice bowl. Waiting for lunch. ವ್ಯೂಸ್ ಎಲ್ಲ ಅಷ್ಟೊಂದು ನೋಡಿಲ್ಲ ಇಲ್ಲಿ ತನಕ, ಬಿಕಾಸ್ we were just sleeping. ಬಸ್ಸಿಗೆ ತಂದ್ವಿ. ಲಂಚನ್ನು ಫುಲ್ ಬ್ಯಾಟಿಂಗ್ ಮಾಡ್ತಿದ್ದೀವಿ. ಪೋಖ್ರಾಗ್ ರೀಚ್ ಆದ್ವಿ. ಟೈಮ್ ಬಂದು 2:20 ಆಗಿದೆ. ಇಟ್ಸ್ ಅ ಸನ್ನಿ ಡೇ ಇನ್ ಪೋಖ್ರಾ. ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ ಈಗ ಇಲ್ಲಿಂದ. ಇದು ಟೂರಿಸ್ಟ್ ಬಸ್ ಪಾರ್ಕ್ ಅಂತ.
ಸೊ ಬಸ್ಸು ಒಬ್ಬರಿಗೆ ಕಾಠ್ಮಂಡುವಿಂದ ಪೋಖ್ರಾಗೆ 1250 ಆಯಿತು, ವಿಚ್ ಇಸ್ ವೆರಿ ಗುಡ್ ಡೀಲ್ ಅಂತ ನನ್ನ ಪ್ರಕಾರ, ಕನ್ಸಿಡರಿಂಗ್ ಲೈಕ್ 200 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ. ಸೊ ಇವಾಗ ಇಲ್ಲಿಂದ ಲೇಕ್ ಸೈಡ್ ಹತ್ರ ಹೋಗಬೇಕು, ಯಾಕಂದರೆ ನಾವು ಅಲ್ಲಿ ಹಾಸ್ಟೆಲ್ ಬಂದಿದ್ದು ಹಾಸ್ಟೆಲ್ ಅಂತ, ವಿಚ್ ಇಸ್ ಅರೌಂಡ್ 5 to 6 ಕಿಲೋಮೀಟರ್ಸ್. ಇಲ್ಲಿ ಮೇಜರ್ಲಿ ಟ್ಯಾಕ್ಸಿ ಆ್ಯಪ್ಸ್ ಬಂದು ಇನ್ಡ್ರೈವ್ ಆ್ಯಂಡ್ ಪಟಾವ್ ಅಂತ, ಈ 2 ಆ್ಯಪ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಟ್ಯಾಕ್ಸಿಯಲ್ಲಿ ಹೋಗ್ತಿದ್ದೀವಿ ಈಗ. ನೆಗೋಷಿಯೇಟ್ ಮಾಡಿದ್ವಿ ಅಲ್ಲೇ, ಯಾಕಂದರೆ ಆ್ಯಪ್ನಲ್ಲಿ ಸಿಗ್ತಿರಲಿಲ್ಲ. 450 NPR ಆನ್ ದ ವೇ ಟುವರ್ಡ್ಸ್ ಹಾಸ್ಟೆಲ್. ಚೆನ್ನಾಗಿದೆ. ಇಟ್ಸ್ ಲೈಕ್ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇಲ್ಲಿ, ಲೇಕ್ ಸೈಡ್ ಅಂತ. ಈವ್ನಿಂಗ್ಸಲ್ಲಿ ಚೆನ್ನಾಗಿರುತ್ತಿಲ್ಲೆಲ್ಲ, ಕೆಫೇಸ್ ಆ್ಯಂಡ್ ಜಸ್ಟ್ ಫಾರ್ ವಾಕಿಂಗ್ಸ್. ಮತ್ತು ಸಂಜೆ ಹೊತ್ತು ಲೇಕಲ್ಲಿ ಬೋಟಿಂಗು ಚೆನ್ನಾಗಿರುತ್ತೆ. ಮೇ ಬಿ ಇವತ್ತು ಹೋದರೆ ತೋರಿಸ್ತೇನೆ. ಹಾಸ್ಟೆಲಿಗೆ ರೀಚ್ ಆದ್ವಿ. ಇವಾಗ ಅಷ್ಟೇ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಇವಾಗ ರೂಮ್ ಹತ್ರ ಹೋಗ್ತಿದ್ದೀವಿ. ಪ್ರಾಪರ್ಟಿ ಟೂರ್ ಆಮೇಲೆ ತೋರಿಸ್ತೇನೆ, ಸದ್ಯಕ್ಕೆ ನಮ್ಮ ರೂಮ್ ತೋರಿಸ್ತಿದ್ದೀನಿ. ಓಕೆ, ನೋಡಿ ಅಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ, ಅದು ಲೇಕ್ ಸೈಡು. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಇದೇ ನಮ್ಮ ರೂಮು ನೋಡಿ. ವಾ, ಚೆನ್ನಾಗಿದೆ ಅಲ್ಲ. ನನಗೆ ಬಾತ್ರೂಮ್ ಟೈಲ್ಸ್ ಇಷ್ಟ ಆಯ್ತು. ದೀಪ್ತಿಗೆ ಬಾತ್ ಟಬ್ ನಾವು ಯೂಸೇ ಮಾಡಲ್ಲ. ಅದೇ ಇಲ್ಲಿಂದ ವ್ಯೂ ನೋಡಿ, ಲೇಕು, ಮೌಂಟೇನ್ಸ್, ಬಾಲ್ಕನಿ ಇದೆ. ವಾ, ಇಲ್ಲಿ ನೋಡಿ ಇದೆ ಹಾಸ್ಟೆಲ್ ಕಾಮನ್ ಏರಿಯಾ ಟೂರು. ಇದೆಲ್ಲ ರೂಮ್ಸು, ಅಲ್ಲೇನು ರೂಮ್ಸ್ ಇದ್ದಾವೆ. ನಮ್ದು ಇಲ್ಲೇ ಮೇಲೆ 304 ಅಂತ. ಇಲ್ಲಿ ರೆಸ್ಟೋರೆಂಟ್ ಇದೆ. ನಮ್ಮ ಹಾಸ್ಟೆಲ್ ಬ್ಯಾಕ್ ಸೈಡೇ ಲೇಕ್ ಇರೋದು. ಅಲ್ಲಿ ಲೇಕ್, ಇಲ್ಲೊಂದು ಚಿಕ್ಕ ಪಾಂಡ್ ಇದೆ. ಫ್ಲವರ್ಸ್, ಪಾಂಡಲ್ಲಿ ಫಿಶಸ್ ಇದಾವೆ ನೋಡಿ. ಇದು ರೆಸ್ಟೋರೆಂಟ್ ಏರಿಯಾ. ಇಲ್ಲಿ ಹಾಗೆ ಮನಿ ಎಕ್ಸ್ಚೇಂಜ್ ಮಾಡೋಣ ಅಂತ ಹಾಸ್ಟೆಲಿಂದ ಸ್ವಲ್ಪ ಟೌನ್ ಹತ್ರ ಹೋಗ್ತಿದ್ವಿ ನಡ್ಕೊಂಡು. ಲೇಕದ ಬ್ಯೂಟಿಫುಲ್ ವ್ಯೂ ಕಾಣಿಸ್ತಿದೆ ಈಗ ನೋಡಿ. ಎಲ್ಲರೂ ರಾಫ್ಟಿಂಗ್ ಅಲ್ಲ ಅದು ಕಯಾಕಿಂಗ್ ಮಾಡ್ತಿದ್ದಾರೆ. ಸಂಜೆ ಆಗಿದೆ, ಟೈಮು ಬಂದು ಒಂದು 4:40 ನೋಡಿ. ಎಷ್ಟು ಪೀಸ್ ಆಗಿದೆ. ಡಿನ್ನರಿಗೆ ಬಂದಿದ್ದೀವಿ. ಇದೊಂದು ಸ್ವೀಟ್ ಆ್ಯಂಡ್ ಸ್ಮಾಲ್ ಪ್ಲೇಸ್, ಅನಿತಾಸ್ ಕಿಚನ್ ಅಂತ. ರಿವ್ಯೂಸ್ ತುಂಬ ಚೆನ್ನಾಗಿತ್ತು. ಇಲ್ಲೇ ಲೇಕ್ ಸೈಡ್ ಹತ್ರನೇ ಇರೋದಿದ್ದು, ಪೋಖ್ರಾದಲ್ಲಿ. ಫಸ್ಟಿಗೆ ಮೋಮೋಸ್ ತೊಗೊಂಡಿದ್ದೀವಿ, ಆಮೇಲೆ ದಾಲ್ ಬಾತ್ ಆರ್ಡರ್ ಮಾಡಿದ್ದೀವಿ. ದಾಲ್ ಬಾತ್ ಅಂದರೆ ಇಟ್ಸ್ ಅ ನೇಪಾಲಿ ಥಾಲಿ. ನೋಡ್ಬೋದು, ಹಿಂಗಿದೆ ಲೊಕೇಶನ್ನು. ಇದೆ ನೋಡಿ ನೇಪಾಲಿ ಥಾಲಿ, ದಾಲ್ ಬಾತ್. ಹಾಂ, ದಾಲ್
ರೈಸ್ ಪಾಪಡ್ ಸಬ್ಜಿ ಆ್ಯಂಡ್ ಸಲಾಡ್.